ಬೆಂಗಳೂರಿನಲ್ಲಿ ಒಂದು ಕಿಡ್ನಾಪ್ ಪ್ರಕರಣ ನಡೆಯಿತು. ಈ ಪೋಷಕರು ಕೂಡ ತಮ್ಮ ವೈರಿಗಳು ಯಾರ್ಯಾರು ಅಂತ ಯೋಚನೆ ಮಾಡ್ತಾ ಇದ್ರು. ಆಯ್ತು, ಆಮೇಲೆ ಆದ್ರೆ ಇಂಥದ್ದೊಂದು ಕಿಡ್ನಾಪ್ ಮಾಡಿದ್ದು ಅವರ ವೈರಿ ಆಗಿರಲಿಲ್ಲ, ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ, ಟ್ಯೂಷನ್ ಟೀಚರ್ ಆಗಿದ್ಲು. ಅದರ ವರದಿ ಇಲ್ಲಿದೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಇಲ್ಲಿ ತಲೆ ತಗ್ಗಿಸಿ ನಿಂತಿರುವ ಜೋಡಿಯ ಹೆಸರು ಐಶ್ವರ್ಯ ಮತ್ತು ನಾಗಭೂಷಣ್. ಅವರಿಬ್ಬರಿಗೂ ಜೋಡಿ ಕರೆಕ್ಟ್ ಆಗೈತೆ. ನಂದಿರ್ಲಿ. ಇವರು ಮಾಡಿದ ಘನಂದಾರಿ ಕೆಲಸ ಏನು ಅಂತೀರಾ? ಅದು ಕಿಡ್ನಾಪ್. ತನ್ನ ಮನೆಗೆ ಪಾಠ ಹೇಳಿಸಿಕೊಳ್ಳಲು ಬರುತ್ತಿದ್ದ 14 ವರ್ಷದ ಹುಡುಗಿ ಪವಿತ್ರಾಳನ್ನ ಇವರಿಬ್ಬರು ಸೇರಿ ಕಿಡ್ನಾಪ್ ಮಾಡಿ ತಪ್ಪಾಯ್ತು ಯಜಮಾನ್ರೆ. ಕಾರಣ 25 ಲಕ್ಷ ರೂಪಾಯಿ ಹಣ. ಇದು ನಡೆದಿದ್ದು ರಾಜಾಜಿನಗರದ ಜೋಗನಹಳ್ಳಿಯಲ್ಲಿ. ರಾಜಾಜಿನಗರದ ಥಾಮಸ್ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದ ಪವಿತ್ರ ಪ್ರತಿದಿನ ಈಗ ಗೊತ್ತಾಯ್ತು. ಸಂಜೆ 5 ಗಂಟೆಗೆ ಐಶ್ವರ್ಯಾಳ ಬಳಿ ಮನೆ ಪಾಠ ಹೇಳಿಸಿಕೊಳ್ಳಲು ಹೋಗ್ತಿದ್ಲು. ಇದರಿಂದ ಹಿಟ್ಲರ್ ಇವರಿಬ್ಬರನ್ನು ಮೇಲೆ ಕಳಿಸ್ತಾರೆ. ಐಶ್ವರ್ಯ ಮತ್ತು ಪವಿತ್ರಾಳ ಹೆತ್ತವರಾದ ಸುರೇಶ್ ಮತ್ತು ರತ್ನಮ್ಮರ ನಡುವೆ ಒಳ್ಳೆ ಸಂಬಂಧ ಇತ್ತು. ಆಗಾಗ ಐಶ್ವರ್ಯ ತನ್ನ ಶಿಷ್ಯ ಮನೆಗೆ ಭೇಟಿ ನೀಡ್ತಾ ಇದ್ಲು. ಆದ್ರೆ ಐಶ್ವರ್ಯಳಿಗೆ ಪವಿತ್ರಾಳ ಶ್ರೀಮಂತಿಕೆ ಕಣ್ಣು ಕುಕ್ಕಿಬಿಟ್ಟು ಸತ್ತೋರ ಹಣೆಯಿಂದ ₹1 ಕಾಯಿನ್ ಕಿತ್ಕೊಳ್ಳಿತ್ತು. ಅದು ಅಲ್ಲದೆ ಅವಳ ಮುಂದೆ ಪವಿತ್ರಾಳ ಪೋಷಕರು ಆಗಾಗ ದುಡ್ಡಿನ ವಿಷಯ ಮಾತಾಡ್ತಿದ್ರು. BA ಮಾಡಿ 3 ವರ್ಷದ ಹಿಂದೆ ಶ್ರೀನಗರದಲ್ಲಿ ಅದ್ಯಾವುದೋ ಕೆಲಸಕ್ಕೆ ಸೇರಿಕೊಂಡಿದ್ದವಳಿಗೆ ಪರಿಚಯವಾದವನೇ ಈ ನಾಗಭೂಷಣ್. ಪಾಠಕ್ಕೆ ಅಂತ ಹೊರಟವಳು ವಾಪಸ್ ಬಂದಿರಲೇ ಇಲ್ಲ. ಐಶ್ವರ್ಯಾಳನ್ನ ಕೇಳಿದಾಗ ಇವತ್ತು ನಿಮ್ಮ ಮಗಳು ಬಂದಿಲ್ಲ ಅನ್ನೋ ಉತ್ತರ ಕೊಟ್ಟಿದ್ದಾಳೆ. ಅಷ್ಟರಲ್ಲಿ ಪವಿತ್ರಾಳ ತಂದೆಗೆ ನಾಗಭೂಷಣ್ ಫೋನ್ ಮಾಡಿ 25 ಲಕ್ಷ ಕೇಳಿದ್ದಾನೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇದು ನನ್ನ ಮನೆಯದ್ದೇ ವಿಷಯ ಅನ್ನೋ ನಾಟಕವಾಡಿದ ಐಶ್ವರ್ಯ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಬೇಡಿ, ನಾನು ಸಾಲ್ವ್ ಮಾಡ್ತೀನಿ ಅಂತ ಮಾತನಾಡಿ